ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಬರ್ತಡೇ ದಿನ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಕೇಕೆಲ್ಲ ಕಟ್ ಮಾಡಿದ್ದು ಹಿಂದಿನ ದಿನವೇ. ಆಮೇಲೆ ಅದ್ರ ಮಾರ್ನಿಂಗ್ ನೈಟು ದೇವಸ್ಥಾನ ಎಲ್ಲ ಹೋಗಿ ಬಂದಮೇಲೆ ಇವತ್ತು ನಾನ್ ವೆಜ್ ನಾನು ಮಾಡ್ತೀನಿ ಚಿನ್ನಿ ಅಂತ ಅವರು ಚಿಕನ್ ತೊಗೊಬಂದು ಕಬಾಬ್ಗೆಲ್ಲ ನಾನೇ ರೆಡಿ ಮಾಡ್ಕೊತೀನಿ ಅಂತ ಮಾಡ್ಕೊತಾಯಿದ್ರು. ನೀವೇನೇನು ಹಾಕಿದ್ರೆ ರೆಸಿಪಿನ ಹೇಳಿ ಅಂತ ಅಂದರೆ ತುಂಬಾ ನಾಚ್ಕೊಂಡವ್ರಿಗೆ ಈ ಥರ ವೀಡಿಯೋದಲ್ಲೆಲ್ಲ ಬರೋದು ಇಷ್ಟನೇ ಆಗೋದಿಲ್ಲ. ಫೇಸೆಲ್ಲ ತೋರ್ಸೋಕ್ಕೆ ಸ್ವಲ್ಪ ಫೇಸೆಲ್ಲ ತೋರಿಸಿದ್ದೀನಿ. ಅಂದರೆ ಏನು ಮಾಡೋದು ಅಂದರೆ ಮಾತಾಡಿ ಅಂದರೆ ಮಾತಾಡ್ತಾನೆ ಇರಲಿಲ್ಲ. ಸ್ವಲ್ಪ ಬೇಜಾರಾಯಿತು ಮಾತಾಡಲಿಲ್ವಲ್ಲ ಅಂತ. ಆದರೆ ಅವ್ರಿಗೂ ಸ್ವಲ್ಪ ಇದಲ್ವಾ, ನಾನು ಅಷ್ಟೇನು ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಕಬಾಬ್ ರೆಸಿಪಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಒಂದು ಮೊಟ್ಟೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಮತ್ತು ಕರಿಬೇವೆಲ್ಲ ಹಾಕ್ಕೊಂಡು ಕಬಾಬ್ ಪೌಡ್ರ್ ಬಳಸದೆ ಕಬಾಬ್ನ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಕಬಾಬ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಕೇಳಿದ್ದೆ ಇದೊಂದು ನನಗೆ ಕಬಾಬ್ ಮಾಡಿಕೊಡಿ ಸಾಕು, ಇನ್ನೇನು ಬೇಡ ಅಡುಗೆಲಿ ಅಂತ ಹೇಳಿದ್ದೆ. ಅವ್ರು ಕಲಸೆಲ್ಲ ಇಟ್ಟಾದ್ಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಸಾಂಬಾರೆಲ್ಲ ಮಾಡಿಕೊಡಿ ಅಂತ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ನಾನಿಲ್ಲಿ ಒಂದು 3 ಈರುಳ್ಳಿ ಮತ್ತು ಒಂದು 10 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಸಾಂಬಾರು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಮೂಲಿ ಚಿಕನ್ ಸಾಂಬಾರು ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಮಾಡ್ತಾಯಿದ್ದೆ. ನಾನೇನು ಜಾಸ್ತಿ ಎಕ್ಸ್ಟ್ರಾ ವೀಡಿಯೋ ಮಾಡಿಕೊಂಡು ತೋರ್ಸೋಕ್ಕೇನು ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಂದು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳಕ್ಕೆ ಯಾವಾಗಿರಲು ನಾನು ಹುರ್ಕೊಂಡು ಹಾಕ್ಕೊತಾ ಇದ್ದೆ. ಸ್ವಲ್ಪ ಟೈಮ್ ಬೇರೆ ಆಗಿದ್ದು, ಪಾಪನೂ ಸಹ ಮಲಗಿರಲಿಲ್ಲ. ಅದಕ್ಕೋಸ್ಕರನೇ ಉರಿಯೋದೇನು ಬೇಡ ಇದೆ ಇವತ್ತು ಅದೇ ಥರ ಮಾಡ್ಕೊಂಬಿಡೋಣ ಹಾಗೆ ಮಾಡ್ಕೊತಾ ಇದ್ದೆ. ನಮ್ಮನೆಯವ್ರಿದ್ದವರು ನಾನು ಕಬಾಬ್ನೇ ಮಾಡ್ತೀನಿ ಫಸ್ಟು ಅಂತ ಹೇಳ್ತಾಯಿದ್ರು. ಕಬಾಬ್ ತಿಂದರೆ ಊಟ ಮಾಡೋಕ್ಕಾಗೋದಿಲ್ವಲ್ಲ ಅಂತ ನಾನು ತಡ್ರಿ ಫಸ್ಟ್ ಸಾಂಬಾರೆಲ್ಲ ಮಾಡಿಟ್ಕೊಂಡ್ಬಿಡೋಣ, ಅಷ್ಟೊತ್ತಿಗೆ ಅದು ನೆಂದಿರುತ್ತಲ್ಲ ಅಂತ ಅದನ್ನು ನೆನೆಯೋಕ್ಕಿಟ್ಟು ನಾನು ಖಾರೆಲ್ಲ ಆಡಿಸ್ಕೊಂಡು ಈಗ ಒಂದು ಚಿಕ್ಕ ತಪ್ಪಲಿಗೆ ಒಂದು ಟೈಮ್ ಆಗುವಷ್ಟು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಚಿಕ್ಕ ತಪ್ಪಲಿಗೆ ಸ್ವಲ್ಪ ಆಯಿಲು, ಕೊತ್ತಂಬರಿ ಮತ್ತು ನಾವು ಖಾರ ಎಲ್ಲ ಆಡಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟು ನಾನು ಇದನ್ನು ಚೆನ್ನಾಗಿ ಹುರ್ಕೊತೀನಿ. ಇದು ಫ್ರೈ ಕೋಳಿ ತೊಗೊಂಬಂದಿರೋದ್ರಿಂದ ನಾನೇನು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಏನಿರಲಿಲ್ಲ. ಈ ಥರ ತಪ್ಪಲಿಗೆ ಹಾಕಿದ್ರೆ ಒಂದು 10 ನಿಮಿಷಕ್ಕೆ ಸಹ ಬೆಂದೋಗ್ಬಿಡುತ್ತಿದ್ದು. ಇದರಲ್ಲಿ ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಏನು ಮಾಡೋದು, ನಮ್ಮ ಅತ್ತೆಯವರು ಊಟ ಮಾಡೋದಿಲ್ಲ, ಕಬಾಬಲ್ಲದು ಅಷ್ಟು ಇಷ್ಟಪಡೋದಿಲ್ಲ. ಮುದ್ದೆನೇ ಆಗಬೇಕು. ಮುದ್ದೆ ಇದ್ರೇ ಸ್ವಲ್ಪ ಶಕ್ತಿ ಅಂತ ಹೇಳ್ಬೋದಲ್ಲ, ಅದಕ್ಕೋಸ್ಕರನೇ ಅವರಿಗೆ ಸ್ವಲ್ಪನ ಅತ್ತೆ ಮಾವಂಗೆ ಸ್ವಲ್ಪ ಆಗೋ ಥರ ನಾನು ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ನನಗೂ ನಮ್ಮ ಮನೆಗೂ ಕಬಾಬ್ ಅಂದರೆ ತುಂಬಾ ಇಷ್ಟ. ಪಾಪನು ಸ್ವಲ್ಪ ಚೆನ್ನಾಗಿ ಇಷ್ಟಪಟ್ಟು ತಿಂತಾರಲ್ಲ ಅಂತ ಅವ್ರಿಗೆ ನಮಗೆ ಕಬಾಬ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಕಾಯಿ ಮತ್ತು ಕಡಲೆ, ಒಂದು ಏಲಕ್ಕಿ, 3 ಸ್ಪೂನು ಧನಿಯಾ ಪೌಡರ್ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಡಿಸ್ಕೊಂಡು ನಾನು ಅದಕ್ಕೆ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಇಲ್ಲಿ ನಮ್ಮ ಮನೆಯವರು ಕಬಾಬ್ನ ರೆಡಿ ಮಾಡ್ತಾಯಿದ್ದಾರೆ. ತುಂಬಾ ಇಷ್ಟ ಆಯಿತು. ಅವ್ರು ಇಷ್ಟಪಟ್ಟು ಮಾಡಿಕೊಟ್ರಲ್ಲ, ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಆಮೇಲೆ ಕಬಾಬ್ ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.